ಸಾಗರ ತಾಲೂಕಿನಾದ್ಯಂತ ನಕಲಿ ನೋಟುಗಳ ಚಲಾವಣೆ ವ್ಯಾಪಕವಾಗಿ ನಡೆಯುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಹೂವು ವ್ಯಾಪಾರಿ ಸುಭಾಷ್ ಕೆ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಗಮನ ಹರಿಸಬೇಕಂದ್ರೆ 500 ರೂಪಾಯಿ ಕೊಟ್ಟು 200 ರೂಪಾಯಿ ಇಸ್ಕೊಂಡ್ರೆ ನಿಮ್ಗೆ ಡೂಪ್ಲಿಕೇಟ್ 200 ರೂಪಾಯಿ ಕೊಟ್ಟು ಕಳಿಸಿರ್ತಾರೆ. ಇದರಲ್ಲೂ ಗಾಂಧಿ ಇಲ್ಲ ಮತ್ತು ಅದರಲ್ಲಿ 200 ಅಂತ ಬರ್ದಿರುತ್ತೆ. ಅದಿಲ್ಲ ಸಿಕ್ಕಾಬಟ್ಟೆ ಇದನ್ನೆಲ್ಲ ಬ್ಯಾಂಕ್ನವರು ಪೊಲೀಸ್ನವರು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದು ನಾವೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ಈ ಕಂಪ್ಲೇಂಟ್ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಸುಮ್ಮನೆ ನಮ್ಮದೊಂದು ಪೇಪರು ಅರ್ಧ ಗಂಟೆ ಟೈಮ್ ವೇಸ್ಟ್ ಅಷ್ಟೇ. ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಾಗಿ ನಾವು ನಿಮ್ಮ ಹತ್ರ ಬಂದಿರೋದು. ಕಳ್ಳ ನೋಟು ಬೆಜ್ಜಲ್ಲಿ ನಡೀತದೆ ಸಾಗರ. ಇನ್ನು 2-3 ಕಳ್ಳ ನೋಟು ಬರುತ್ತೆ ನಮಗೆ. ಈಗ ನಾವು ಒಂದು ವಾರದಿಂದ ನಾವು ಹುಷಾರಿಯಾಗಿದೆ. ಮತ್ತು ಕೊಡೋರೇನು ಬ್ಯಾಡದೇ ಇದ್ದಾರಲ್ಲ, ಒಳ್ಳೆ ಜನನೇ ಕೊಡ್ತಾರೆ. ಅವರಿಗೂ ಗೊತ್ತಿರುತ್ತೋ ಗೊತ್ತಿರಲ್ಲ ಗೊತ್ತಿಲ್ಲ. ಮತ್ತು ಯಾರು ಕೊಟ್ಟಾರೆ ಅಂತ ನಮಗೂ ಗೊತ್ತಾಗಲ್ಲ. ಈ ಬೆಳಿಗ್ಗೆ ಬಂದ್ಬಿಟ್ರೆ ನಾವು ಬೆಳಿಗ್ಗೆ 10 ಗಂಟೆ ತನಕ ರಶ್ ಇರುತ್ತೆ. ಯಾರು ಕೊಡ್ತಾರೆ ಅಂತಲೇ ಗೊತ್ತಾಗಲ್ಲ. ಮತ್ತು ನಾವು ಫುಟ್ಪಾತಲ್ಲಿ ಇರೋದ್ರಿಂದ ನಮಗೆ ಇದು ಕಂಡುಹಿಡಿಯೋಕ್ಕಾಗಲ್ಲ. ಬ್ಯಾಂಕಿಗೆ ಹೋದಾಗಲೇ ಗೊತ್ತಾಗಲ್ಲ. ಅದ್ರಲ್ಲಿ 500 ರೂಪಾಯಿ 200 ರೂಪಾಯಿ ಅಂತ ಬರೋದಿರ್ತಾರೆ. 200 ರೂಪಾಯಿ ಇಲ್ಲ. ಅದ್ರಲ್ಲಿ ಮಧ್ಯ ನೋಡೋಕೆ ಗಾಂಧಿ ಇಲ್ಲ. ಹೆಜ್ಜೆ ನಡೀತಾ ಇದೆ. ಕಾರ್ಗಲ್ಲಲ್ಲೂ ಒಬ್ರು ಪಿಗ್ಮಿ ಕಲೆಕ್ಟರ್ ಬಂದಿದ್ದಾರೆ. ಅವರಿಗೂ ಕೇಳಿದೆ, ನಮ್ಮ ಹತ್ರ ಹೆಂಗೆ ನಡೀತಾ ಇದೆ, ನಿಮ್ದು ಹೆಂಗೆ ಅಂತ. ಕಾರ್ಗಲ್ಲಲ್ಲೂ ಇದೆ. ಆ ಪಿಗ್ಮಿ ಕಲೆಕ್ಟರ್ ಹೇಳಿದ, ನನಗೂ ಒಬ್ರು ಕೊಟ್ಟಿದ್ರು ಮರ, ಭಾಳ ಬೇಕಾದರೆ ನಾನು ವಾಪಸ್ ಕೊಟ್ಟೆ, ನನಗೂ ಗೊತ್ತಿಲ್ಲ ಅಂತ ಹೇಳಿದೆ. ಬ್ಯಾಂಕಿಗೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಕಲಿ ನೋಟುಗಳ ಮೇಲ್ನೋಟಕ್ಕೆ ಅಸಲಿ ನೋಟುಗಳಂತೆ ಕಾಣುತ್ತಿವೆ. ಸೂಕ್ಷ್ಮವಾಗಿ ನೋಡಿದಾಗ ನಕಲಿ ನೋಟಿನ ಬಲಭಾಗದಲ್ಲಿನ ಬಿಳಿ ಬಣ್ಣದ ಖಾಲಿ ಜಾಗದಲ್ಲಿ ನೋಟಿನ ಒಳಗಿನಿಂದ ಗೋಚರಿಸಬೇಕಾದ ಗಾಂಧಿಯ ಆಕೃತಿಯು ಕಾಣುವುದಿಲ್ಲ. ಜೊತೆಯಲ್ಲಿ ನೋಟಿನ ಬೆಲೆ ಬಿಳಿ ಬಣ್ಣದ ಒಳಗಿನಿಂದ ಕಾಣುವುದಿಲ್ಲ ಎಂದು ಮಾಹಿತಿಯನ್ನ ನೀಡಿದರು. ನಾವೆಲ್ಲರೂ ಬಡವರು ಈ ನೋಟ್ ತಗೊಂಡು ಹೋದ್ರೆ ಬ್ಯಾಂಕ್ನವ್ರು ಅಲ್ಲೇ ಕೂರಿಸಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಸಾಹುಕಾರ ಹೋದ್ರೆ ಪ್ರಾಬ್ಲಮ್ ಇಲ್ಲ. ಮತ್ತೆ ಈ ಸಾರ್ವಜನಿಕರು ನಮ್ಮ ಫುಟ್ಪಾತ್ ವ್ಯಾಪಾರಿಗಳನ್ನ ರಕ್ಷಣೆ ಮಾಡಬೇಕು. ಯಾಕಂದ್ರೆ ನಾವು ಕೈ ಹಸಿಯಾಗಿರುತ್ತೆ, ನೆಂದಿರುತ್ತೆ, ಆಮೇಲೆ ನಮ್ದೇನು ಇದಿರಲ್ಲ, ಏನೋ ಲೈಟ್ ಇರಲ್ಲ. ಇದನ್ನೆಲ್ಲ ಈಗ ನೋಡ್ಲಿಕ್ಕೆ ಲೈಟ್ ಇರೋದಿಲ್ಲ. ಇದರಲ್ಲಿ ಏನಪ್ಪ ಅಂದ್ರೆ ಈ ಮಧ್ಯ ನೋಟಲ್ಲಿ ಗಾಂಧೀಜಿ ಬರುತ್ತೆ. ಈ ಮಧ್ಯ ನೋಟಲ್ಲಿ ಗಾಂಧೀಜಿ ಇಲ್ಲ. ಮತ್ತು ಇದರಲ್ಲಿ 500 ರೂಪಾಯಿ ಅಂತ ಬರೆದಿರುತ್ತೆ. 500 ರೂಪಾಯಿ ಇದೆ. 500 ಅಂತ ಬರೆದಿಲ್ಲ. ಮತ್ತು ಗಾಂಧಿ ನೋಟ್ ಇಲ್ಲ. ಇದು ಫುಟ್ಪಾತ್ ವ್ಯಾಪಾರದಾರರಿಗೆ ಭಾರಿ ಬರುತ್ತೆ. ನಾವು ಬ್ಯಾಂಕಿಗೆ ಹೋದ್ರೆ ನಮ್ಮ ಪಕ್ಕ ಲಾಕ್ ಮಾಡ್ತಾರೆ. ದೊಡ್ಡವರು ಹೋದ್ರೆ ವಾಪಸ್ ಕೊಟ್ಟು ಕಳಿಸ್ತಾರೆ. ತೀರಾ ಚರ್ಚೆ ಮಾಡಿದ್ರೆ ಅದ್ರ ನೋಟ್ ಮೇಲೆ ಕೆಂಪು ನೋಟ್ ಬರೆದು ಕಳಿಸ್ತಾರೆ. 50 ರೂಪಾಯಿ ನೋಟು ಇದೆ. ಅದು ಅಷ್ಟೇ. ಅದರಲ್ಲೂ ಗಾಂಧಿ ಅಂತಿಲ್ಲ, 500 ಅಂತಿಲ್ಲ. ಸಾಗರದಲ್ಲಿ ಈಗಾಗಲೇ ಮೆಸ್ಕಾಂ ಕೌಂಟರ್ನಲ್ಲಿ ಹಾಗೂ ಕೆಎಸ್ಆರ್ಟಿಸಿ ಹಾಗೂ ಪಿಗ್ಮಿ ಸಂಗ್ರಹಕಾರರಿಗೆ ಮತ್ತು ಸಣ್ಣ ವ್ಯಾಪಾರಿಗಳ ಕೈಗೆ ನಕಲಿ ನೋಟುಗಳು ಅಕಸ್ಮಾತ್ ಆಗಿ ಚಲಾವಣೆಗೊಂಡಿವೆ. ಪೊಲೀಸ್ ಇಲಾಖೆ ನಕಲಿ ನೋಟಿನ ವಿರುದ್ಧ ಜನಜಾಗೃತಿಯನ್ನ ಮೂಡಿಸಬೇಕು. ಸಂತೆ ಹಾಗೂ ಸಣ್ಣ ಪುಟ್ಟ ಅಂಗಡಿಗಳ ಹೆಚ್ಚು ವ್ಯಾಪಾರ ಮತ್ತು ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ನಕಲಿ ನೋಟುಗಳ ನಿಜವಾದ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ರವಿ 9 ಲೈವ್ ನ್ಯೂಸ್ ಸಾಗರ.